ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಇದನ್ನ ಹೇಳ್ಕೊಡೋದ್ರಿಂದ ಯಾರು ಬೇಕಾದ್ರೂ ಬಂದು ಜಾಯ್ನ್ ಆದರೆ ಒಳ್ಳೆ ದುಡಿಮೆನ ಮಾಡ್ಕೊಬೋದು. ನಾವು ಒಂದು ಪ್ರಾಡಕ್ಟ್ 200 ರೂಪಾಯಿಗೆ ತೊಗೊಂಡ್ರೆ ಅದನ್ನ 2,000 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬೇರೆಯವರು 5,000 ರೂಪಾಯಿ ಮಾಡ್ತಾರೆ, ನಾವು ರೀಸನಬಲ್ ಅಲ್ಲಿ ಇಷ್ಟು ದುಡ್ಕೊಬೋದು. ಸ್ಯಾಂಪಲ್ ಹೇಳಿದ್ದೀನಿ. ಯಾರಿಗೆಲ್ಲ ಕೆಲಸ ಕಲಿ ಆಸಕ್ತಿ ಇದೆ, ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಅಂತ ಇದ್ರೆ ಅವರು ಬಂದು ಕಲ್ತ್ಕೊಬೋದು. ಅಂದ್ರೆ ನಿಮ್ಮ ಹತ್ರ ಹಣ ಇತ್ತು ಅಂದ್ರೆ ಒಂದು ಅಂಗಡಿ ಹಾಕೊಬೋದು. ಅದಿಲ್ಲ ಅಂತ ಹೇಳುವಾಗ ನಾವು ಜಾಬ್ ಪ್ಲೇಸ್ಮೆಂಟ್ ನಾವೇ ಮಾಡ್ಕೊಡ್ತೀರಿ, ಇಲ್ಲಾಂದ್ರೆ ಕಂಪನಿಗಳಿಗೆ ಅಟ್ಯಾಚ್ ಮಾಡಿಸ್ಕೊಡ್ತೀರಿ. ಈಗ ಬೇರೆ ಕಡೆ ಕೆಲಸ ಹುಡುಕ್ತಾ ಇರ್ತಾರೆ ಅಂಥವ್ರು ಕೂಡ ಇಲ್ಲಿ ಬಂದು ಕಲಿಬೋದಾ ಸರ್? ಆರಾಮಾಗಿ ಕಲ್ತ್ಕೋಬೋದು ಸರ್. ಅವ್ರ ಕೈಯಲ್ಲಿ ಕೆಲಸ ಇರುತ್ತೆ. ಈಗ ಸ್ವಂತ ಕಲ್ತ್ಕೊಂಡು ಯಾವ ಟೈಮ್ ಬೇಕಾದ್ರೆ ಆ ಟೈಮಲ್ಲಿ ನಾವು ಹೋಗಿ ಕೆಲಸ ಮಾಡ್ಕೊಡ್ಬೋದು. ಒಂದು ಕಂಪ್ಲೇಂಟ್ಗೆ 4 ದಿವಸ ಕಾಯಿಸ್ತಾ ಇದ್ದಾರೆ, ಇವರೇ ಹೋಗಿ ಒಂದು 3 ಹಳ್ಳಿಯಲ್ಲಿ ಮಾಡ್ಕೊಂಡ್ರೆ ನೆಮ್ಮದಿಯಾಗಿ ದುಡ್ಕೊಬೋದು. ಈಗ ಹಳ್ಳಿ ಕಡೆ ಇದನ್ನ ಕಲ್ತ್ಕೊಂಡು ಏನಾದ್ರು ಮಾಡ್ಬೋದು ಸರ್? ಹಳ್ಳಿ ಕಡೆಯವರಿಗೆ ತುಂಬಾ ಬೆನಿಫಿಟ್ ಏನಂದ್ರೆ ಮೋಟರ್ಸ್, ಅಲ್ಲಿ ಟೆಕ್ನಿಷಿಯನ್ ಇಲ್ಲ. ಒಂದು ಅವರು ತಗೊಂಡೋಗಿ ಸಿಟಿಗಳ ಕಡೆ ಕೊಡಬೇಕು. ಅದೇ ಹಳ್ಳಿಗಳ ಕಡೆ ಕಲ್ತ್ಕೊಂಡು ಚಿಕ್ಕದಾಗ ಒಂದು ಅಂಗಡಿ ಮಾಡ್ಕೊಂಡ್ರು ಇಲ್ಲ 4 ಜನ ಊರಲ್ಲಿ ಹೇಳಿದ್ರು ಅವರೇ ಫೋನ್ ಮಾಡ್ತಾರೆ, ನಾವು ಹೋಗಿ ಅಟೆಂಡ್ ಮಾಡಿ ಕ್ಲಿಯರ್ ಮಾಡಿಕೊಟ್ರೆ ಸಾಕು. ಆಲ್ ಓವರ್ ಇಂಡಿಯಾದಲ್ಲಿ ನಾವು ಹುಡುಕಿ ನಾವು ರಿಸರ್ಚ್ ಮಾಡಿ ನೋಡಿದಿರಿ 2-3 ಪ್ರಾಡಕ್ಟ್ ಮಾತ್ರ ಹೇಳ್ಕೊಡ್ತಾರೆ. ಆದರೆ ನಮ್ಮ ಥರ ಮನೇಲಿರೋ ಪ್ರತಿಯೊಂದು ಪ್ರಾಡಕ್ಟ್ 27 ಪ್ರಾಡಕ್ಟು ನಾವು ಸ್ವಂತ ಎಕ್ಸ್ಪೀರಿಯನ್ಸ್ ಇಂದ ನಾವು ಹೇಳ್ಕೊಡ್ತಾ ಇರೋದು. ನಾರ್ಮಲ್ ಆಗಿ ಒಂದು ಟೆಕ್ನಿಷಿಯನ್ ನಮ್ಮ ಹತ್ರ ಕಲ್ತೋಗಿರೋನೇ 70,000-80,000 ರೂಪಾಯಿ ದುಡಿತಾ ಇದ್ದಾನೆ. ಎಲೆಕ್ಟ್ರಿಕ್ ಅಂಗಡಿ ಮಾತ್ರ ಅವ್ರು ಬರೀ ಮಿಕ್ಸಿ ಮತ್ತು ಮೋಟ್ರ್ ಮಾತ್ರ ಮಾಡ್ತಾರೆ. ಅವ್ರು ವಾಷಿಂಗ್ ಮಿಷಿನ್ ಇಲ್ಲಾಂದ್ರೆ ಫ್ರಿಜ್ ಬರೋದಿಲ್ಲ, ಇಲ್ಲಾಂದ್ರೆ AC ಬರೋದಿಲ್ಲ. ಅವ್ರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅಂಥವ್ರು ನಮ್ಮ ಹತ್ರ ಬರ್ಬೋದು. ಓಕೆ, ಹಂಗಾದ್ರೆ ಇದಕ್ಕೆ ಎಜುಕೇಶನ್ ಏನೋ ಬೇಕು ಅಂತ ಇಲ್ಲ, ಎಜುಕೇಶನ್ ಏನೋ ಕಲಿಯೋ ಆಸಕ್ತಿ ಯಾರಿಗಿದೆಯೋ ಅಂಥವರೆಲ್ಲ ಬಂದು ಕಲಿಬಹುದು. ಯಾವುದೇ ಬಂದ್ರು ಈ ಕೆಲಸ ಮಾತ್ರ ಕಿತ್ಕೊಳ್ಳೋದಕ್ಕಾಗಲ್ಲ, ಯಾಕಂದ್ರೆ ನಾವು ಕೈ ಕೆಲಸ ಕಲ್ತ್ಕೊಂಡ್ ಬಂದಿರೋದು. ಓಕೆ, ಹಂಗಾದ್ರೆ ಈಗ 3 ತಿಂಗಳು ಕಲಿಯಕ್ಕಾಗಿಲ್ಲ ಅಂದ್ರೆ ಕೂಡ ಕಲ್ಸ್ಕೊಡ್ತೀರಾ, ಅದಕ್ಕೇನು ಎಕ್ಸ್ಟ್ರಾ ಫೀಸ್ ಏನು ಮಾಡೋದಿಲ್ಲ. ಇದರಲ್ಲಿ ನಾವು ಟೂಲ್ಸ್ ನಾವೇ ಪ್ರೊವೈಡ್ ಮಾಡ್ತೀರಿ. ಅವ್ರು ಬಂದು ಕಲ್ತ್ಕೊಂಡ್ರೆ ಸಾಕು. ಸ್ವಂತವಾಗಿ ಅವರು ಒಂದು ಅಂಗಡಿ ಓಪನ್ ಮಾಡ್ಕೊಬೋದು. ಇಲ್ಲಾಂದ್ರೆ ನಾರ್ಮಲ್ ಆಗಿ ಆ್ಯಪ್ಗಳ ಮೂಲಕ ಈಗ ಕೆಲಸ ಎಲ್ಲ ಸಿಗ್ತಾ ಇದೆ. ಡೈಲಿ ಒಂದು 2-3 ಕಂಪ್ಲೇಂಟ್ ಅಟೆಂಡ್ ಮಾಡಿದ್ರೆ ಸಾಕು. ಈಗ ಬೇರೆ ಕಡೆ ಎಲೆಕ್ಟ್ರಿಕ್ ಶಾಪಲ್ಲೆಲ್ಲ ಹೆಲ್ಪರ್ ಆಗಿ ಹೋಗಿರ್ತಾರೆ, ಏನಾದರೂ ಒಂದು ಕೆಲಸ ಕಲ್ತ್ಕೊಳ್ಳೋಣ, ಇಲ್ಲಾಂದ್ರೆ ಅವನದೇ ಒಂದು ಜೀವನ ಕಟ್ಕೊಳ್ಳೋಣ ಅಂತ ಹೇಳಿ. ಅಲ್ಲಿ 3 ತಿಂಗಳಾದರೂ ಕಲಿಯೋಕ್ಕಾಗಲ್ಲ, 1 ವರ್ಷ ಆದರೂ ಕಲಿಯೋಕ್ಕಾಗಲ್ಲ. ಯಾಕಂದ್ರೆ ಓನರ್ ಅವ್ನಿಗೆ ಹೇಳ್ಕೊಡೋದಿಲ್ಲ. ಆ ಕೆಲಸ ಎಲ್ಲಿ ಕಲ್ತ್ರೆ ಅವನಿಗೆ ಆಪೋಸಿಟ್ ಆಗಿ ನಿಂತ್ಕೊಬಿಡ್ತಾನೆ ಅಂತ ಹೇಳಿ. ಆ ಥರ ಇರೋರಿಗೆ ನಾವು 3 ತಿಂಗಳಲ್ಲಿ ಪ್ರತಿಯೊಂದು ಹೇಳ್ಕೊಡ್ತೀರಿ. ಸರ್, ಸ್ಪೇರ್ಸ್ದು ಎಲ್ಲೆಲ್ಲಿ ಹೋಲ್ಸೇಲ್ ಆಗಿ ಸಿಗ್ತಾ ಇದೆ ಅದನ್ನ ನಾವೇ ಪರಿಚಯ ಮಾಡಿಸ್ಕೊಡ್ತೀರಿ. ಅವ್ರು ಡೈರೆಕ್ಟಾಗಿ ಅಲ್ಲಿಂದನೇ ಹೋಗಿ ತಗೋಬೋದು. ಬೇರೆ ಕಡೆ ಈಗ ಲೋಕಲ್ ಮಾರ್ಕೆಟಲ್ಲಿ 100 ರೂಪಾಯಿಗೆ ಇತ್ತು ಅಂದರೆ ನಾವು ಹೋಲ್ಸೇಲಲ್ಲಿ ತೊಗೊಂಡೋಗ ಅದು ನಮಗೆ 30 ರೂಪಾಯಿಗೆ ಸಿಗ್ತಾ ಇದೆ. ಹೀಟರು, ಗೀಸರು, ಕೆಟಲು, ಮಿಕ್ಸಿ, ಗ್ರೈಂಡರು, ಮೋಟರ್ಸು, ವಾಷಿಂಗ್ ಮಿಷಿನಲ್ಲಿ 3 ಥರ ಬರುತ್ತೆ: ಸೆಮಿ, ಟಾಪ್ ಲೋಡ್, ಫ್ರಂಟ್ ಲೋಡ್. ಅದನ್ನು ಹೇಳ್ಕೊಡ್ತೀರಿ. ಮತ್ತು ರೆಫ್ರಿಜಿರೇಟರ್ ಬರುವಾಗ ಕಮರ್ಷಿಯಲ್ ಎಲ್ಲ ಮನೇಲಿ ಯೂಸ್ ಮಾಡೋವಂಥ ಪ್ರಾಡಕ್ಟು ಸಿಂಗಲ್ ಡೋರ್, ಡಬಲ್ ಡೋರು, ಸೈಡ್ ಬೈ ಸೈಡ್ ಹೇಳ್ಕೊಡ್ತೀರಿ. ಮತ್ತು ಮೈಕ್ರೋವೇವ್ಸು, ಮತ್ತು ಬಂದಾಗ AC, ವಿಂಡೋ AC ಮತ್ತು ಸ್ಪ್ಲಿಟ್ AC ಹೇಳ್ಕೊಡ್ತೀರಿ. ಫ್ರೆಂಡ್ಸ್, ನಮ್ಮದೀಗ ಮಾಸ್ಟರ್ ಫಿಕ್ಸ್ನ ರಂಜಿತ್ ಕುಮಾರ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಮೊದಲಾಗಿ ನಿಮ್ಮ ಅಕಾಡೆಮಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬಿಡಿ. ಸರ್, ನಮ್ಮದು ಮಾಸ್ಟರ್ ಫಿಕ್ಸ್ ಅಂತ ಹೇಳಿ ನಿಯರ್ ಬೈ ದೇವಿನಗರ್ ಲೊಕೇಟ್ ಆಗಿದೆ. ಓಕೆ. ಮೆಜೆಸ್ಟಿಕ್ಕಿಂದನೂ ಸುತ್ತಮುತ್ತ ಇಲ್ಲಿಂದನೂ ಇಲ್ಲಿ ಕನೆಕ್ಟಿವಿಟಿ ಬಸ್ ಇದೆ. ಜಸ್ಟ್ 2 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ. ಓಕೆ. ದೇವಿನಗರಿಂದ. ಓಕೆ ಸರ್, ಈಗ ನೀವು ಇಲ್ಲಿ ಏನೆಲ್ಲ ಹೇಳ್ಕೊಡ್ತೀರಾ ಸರ್? ಸರ್, ಇಲ್ಲಿ ನಮ್ಮದು 27 ಪ್ರಾಡಕ್ಟ್ ಬರುತ್ತೆ. ಪ್ರಾಡಕ್ಟ್ ವೈಸ್ ಹೋದಾಗ ಇಲ್ಲಿ ಫಸ್ಟ್ ಬರೋರಿಗೆ ನಾವು ಟೂಲ್ಸ್ ಎಕ್ಸ್ಪ್ಲೈನ್ ಮಾಡ್ತೀರಿ. ಕಟಿಂಗ್ ಪ್ಲೇನ್ ಅಂದರೆ ಏನು, ಸ್ಕ್ರೂ ಡ್ರೈವರ್ ಅಂದರೆ ಏನು, ಮಲ್ಟಿಮೀಟರ್ ಅಂದರೆ ಏನು, ಹೆಂಗೆ ಯೂಸೇಜ್ ಆಗುತ್ತೆ, ಎಲ್ಲಿ ಯೂಸೇಜ್ ಆಗುತ್ತೆ ಅಂತ ಹೇಳಿ. ಅದಾದಮೇಲೆ ಪ್ರಾಡಕ್ಟ್ ವೈಸ್ ನೋಡಬೇಕಾದ್ರೆ ಹೀಟರು, ಗೀಸರು, ಕೆಟಲು, ಮಿಕ್ಸಿ, ಗ್ರೈಂಡರು, ಮೋಟರ್ಸು, 3 ಟೈಪ್ಸ್ ಮೋಟರ್ಸ್ ಬರುತ್ತೆ, ಅದನ್ನು ಹೇಳ್ಕೊಡ್ತೀರಿ. ವಾಷಿಂಗ್ ಮಿಷಿನಲ್ಲಿ 3 ಥರ ಬರುತ್ತೆ: ಸೆಮಿ, ಟಾಪ್ ಲೋಡ್, ಫ್ರಂಟ್ ಲೋಡ್. ಅದನ್ನು ಹೇಳ್ಕೊಡ್ತೀರಿ. ಮತ್ತು ರೆಫ್ರಿಜಿರೇಟರ್ ಬರುವಾಗ ಕಮರ್ಷಿಯಲ್ ಎಲ್ಲ ಮನೇಲಿ ಯೂಸ್ ಮಾಡೋವಂಥ ಪ್ರಾಡಕ್ಟು ಸಿಂಗಲ್ ಡೋರ್, ಡಬಲ್ ಡೋರು, ಸೈಡ್ ಬೈ ಸೈಡ್ ಹೇಳ್ಕೊಡ್ತೀರಿ. ಮತ್ತು ಮೈಕ್ರೋವೇವ್ಸು, ಮತ್ತು ಬಂದಾಗ AC, ವಿಂಡೋ AC ಮತ್ತು ಸ್ಪ್ಲಿಟ್ AC ಹೇಳ್ಕೊಡ್ತೀರಿ. ಎಲೆಕ್ಟ್ರಿಕಲ್ ಐಟಮ್, ಎಲೆಕ್ಟ್ರಿಕಲ್ ಐಟಮ್ಸ್ ಎಲ್ಲದನ್ನು ಕೂಡ ಹೇಳ್ಕೊಡ್ತೀರಲ್ಲ ಸರ್? ಈಗ ಯಾರೆಲ್ಲ ಇದನ್ನ ಕಲಿಬೋದು ಸರ್? ಸರ್, ಇದರಲ್ಲಿ ಎಜುಕೇಷನ್ ಬೇಕಾಗಿಲ್ಲ. ಮೇಯ್ನಾಗಿ ಫಸ್ಟ್ ಆಫ್ ಆಲು ಯಾರಿಗೆಲ್ಲ ಕೆಲಸ ಕಲಿ ಆಸಕ್ತಿ ಇದೆ, ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಅವರು ಬಂದು ಕಲ್ತ್ಕೊಬೋದು. ಇದರಲ್ಲಿ ನಾವು ಟೂಲ್ಸು ನಾವೇ ಪ್ರೊವೈಡ್ ಮಾಡ್ತೀರಿ. ಅವ್ರು ಬಂದು ಕಲ್ತ್ಕೊಂಡ್ರೆ ಸಾಕು. ಸ್ವಂತವಾಗಿ ಅವರು ಒಂದು ಅಂಗಡಿ ಓಪನ್ ಮಾಡ್ಕೊಬೋದು. ಇಲ್ಲಾಂದರೆ ನಾರ್ಮಲ್ಗೆ ಆ್ಯಪ್ಗಳ ಮೂಲಕ ಈಗ ಕೆಲಸ ಎಲ್ಲ ಸಿಗ್ತಾ ಇದೆ. ಯಾವುದೇ ಬಂದರೂ ಈ ಕೆಲಸ ಮಾತ್ರ ಕಿತ್ಕೊಳ್ಳೋದಕ್ಕಾಗಲ್ಲ, ಯಾಕಂದ್ರೆ ನಾವು ಕೈ ಕೆಲಸ ಕಲ್ತ್ಕೊಂಡ್ಬಂದಿರೋದು. ಇದರಿಂದ ಅವ್ರ ಜೀವನ ನೆಮ್ಮದಿಯಾಗಿ ಮಾಡ್ಕೊಬೋದು. ಡೈಲಿ ಒಂದು 2-3 ಕಂಪ್ಲೇಂಟ್ ಅಟೆಂಡ್ ಮಾಡಿದ್ರೆ ಸಾಕು, ಒಂದು ಫ್ಯಾಮಿಲಿ ಸಂತೋಷವಾಗಿರ್ಬೋದು. ನಾರ್ಮಲ್ ಆಗಿ ಒಂದು ಟೆಕ್ನಿಷಿಯನ್ ನಮ್ಮ ಹತ್ರ ಕಲ್ತೋಗಿರೋನೇ 70,000-80,000 ರೂಪಾಯಿ ದುಡಿತಾ ಇದ್ದಾನೆ. ಅವ್ನು ಇನ್ವೆಸ್ಟ್ಮೆಂಟ್ ಎಲ್ಲ ಬಿಟ್ಟು ನಾವು ಒಂದು ಪ್ರಾಡಕ್ಟ್ 200 ರೂಪಾಯಿಗೆ ತೊಗೊಂಡ್ರೆ ಅದನ್ನ 2,000 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬೇರೆಯವರು 5,000 ರೂಪಾಯಿ ಮಾಡ್ತಾರೆ, ನಾವು ರೀಸನಬಲ್ ಅಲ್ಲಿ ಇಷ್ಟು ದುಡ್ಕೊಬೋದು. ಸ್ಯಾಂಪಲ್ ಹೇಳಿದ್ದು ನಿಮಗೆ, ಈ ಥರ ಎಲ್ಲ ದುಡ್ಕೊಬೋದು. ಓಕೆ. ಈಗ ಬೇರೆ ಕಡೆ ಕೆಲಸ ಹುಡುಕ್ತಾ ಇರ್ತಾರೆ ಅಂಥವ್ರು ಕೂಡ ಇಲ್ಲಿ ಬಂದು ಕಲಿಬೋದಾ ಸರ್? ಆರಾಮಾಗಿ ಕಲ್ತ್ಕೋಬೋದು ಸರ್. ಅವ್ರ ಕೈಯಲ್ಲಿ ಕೆಲಸ ಇರುತ್ತೆ. ಈಗ ಬೇರೆಯವ್ರ ಹತ್ರ ಹೋಗಿ ನಾವು ಬೆಳಗ್ಗೆಯಿಂದ ಸಾಯಂಕಾಲ ಲಾಗಿನ್ ಅವರ್ಸು, ಲಾಗೌಟ್ ಅವರ್ಸು ಈ ಥರ ಮಾಡೋಕ್ಕಿಂತ ಸ್ವಂತ ಕಲ್ತ್ಕೊಂಡು ಯಾವ ಟೈಮ್ ಬೇಕಾದ್ರೂ ಆ ಟೈಮಲ್ಲಿ ನಾವು ಹೋಗಿ ಕೆಲಸ ಮಾಡ್ಕೊಡ್ಬೋದು. ಇದಕ್ಕೆ ಟೈಮಿಂಗ್ ಲಿಮಿಟ್ಸ್ ಇಲ್ಲ. ಬೆಳಿಗ್ಗೆ ಅಂದರೆ ಬೆಳಿಗ್ಗೆ ಹೋಗ್ಬೋದು, ಇಲ್ಲ ಸಾಯಂಕಾಲ ಅಂದರೆ ಸಾಯಂಕಾಲ ಹೋಗ್ಬೋದು. ಕಸ್ಟಮರ್ ಮೇಲೆ ಪ್ರಿಫರ್ ಮಾಡ್ಕೊಂಡು ಯಾವ ಕಸ್ಟಮರ್ ಹೇಳ್ತಾರೆ ಆ ಥರ ಮಾಡ್ಕೊಬೋದು. ಓಕೆ. ಈಗ ಹಳ್ಳಿ ಕಡೆ ಇದನ್ನ ಕಲ್ತ್ಕೊಂಡು ಏನಾದ್ರು ಮಾಡ್ಬೋದು ಸರ್? ಹಳ್ಳಿ ಕಡೆಯವರಿಗೆ ತುಂಬ ಬೆನಿಫಿಟ್ ಏನಂದರೆ ಮೋಟರ್ಸು. ಈ ಗದ್ದೆಗಳಲ್ಲೆಲ್ಲ ಮೋಟ್ರುಗಳು ಕಿಟ್ಟಾಗುತ್ತೆ. ಈಗ ಫ್ರಿಜ್ಗಳು ಬಂದಿದೆ, ಫ್ರಿಜ್ಗಳು ಹಾಳಾಗ್ತಾನೆ ಇರುತ್ತೆ. ಕರೆಂಟ್ ಹೋಗಿ ಬರೋದು ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ಟೆಕ್ನಿಷಿಯನ್ ಇಲ್ಲ. ಒಂದು ಅವರು ತೊಗೊಂಡೋಗಿ ಸಿಟಿಗಳ ಕಡೆ ಕೊಡಬೇಕು, 20 ಕಿಲೋಮೀಟ್ರು ಆ ರೇಂಜಸಲ್ಲಿ ಇವ್ರು ತೊಗೊಂಡೋಗಿ ಕೊಡಬೇಕು ರೆಡಿ ಮಾಡಿಸ್ಬೇಕಂದ್ರೆ. ಅದೇ ಹಳ್ಳಿಗಳ ಕಡೆ ಕಲ್ತ್ಕೊಂಡು ಚಿಕ್ಕದಾಗ ಒಂದು ಅಂಗಡಿ ಮಾಡ್ಕೊಂಡ್ರು, ಇಲ್ಲ 4 ಜನ ಊರಲ್ಲಿ ಹೇಳಿದ್ರು ಅವರೇ ಫೋನ್ ಮಾಡ್ತಾರೆ, ನಾವು ಹೋಗಿ ಅಟೆಂಡ್ ಮಾಡಿ ಕ್ಲಿಯರ್ ಮಾಡಿಕೊಟ್ರೆ ಸಾಕು.
ಓಕೆ, ಈಗ ಹಂಗಾದ್ರೆ ಹಳ್ಳಿ ಕಡೆ ಕೂಡ ಹೋಮ್ ಸರ್ವಿಸ್ನ ಮಾಡ್ಬೋದು. ಓಕೆ, ಈಗ ಸಿಟಿಗಳಲ್ಲೂ ಕೂಡ ಹೋಮ್ ಸರ್ವಿಸ್ ಇದೆ. ಈ ಸಿಟಿಗಳೇ ಆಲ್ರೆಡಿ ಇದೆ, 100% ಇದೆ. ಹಳ್ಳಿ ಕಡೆನೂ ಈಗ ಸ್ಟಾರ್ಟಪ್ ಆಗಿದೆ, ಅಲ್ಲೂ ಟೆಕ್ನಿಷಿಯನ್ ಸಿಗ್ತಾ ಇಲ್ಲ. ಒಂದು ಕಂಪ್ಲೇಂಟ್ಗೆ 4 ದಿವಸ ಕಾಯಿಸ್ತಾ ಇದ್ದಾರೆ. ಇವರೇ ಹೋಗಿ ಒಂದು 3 ಹಳ್ಳಿಯಲ್ಲಿ ಮಾಡ್ಕೊಂಡ್ರೆ ನೆಮ್ಮದಿಯಾಗಿ ದುಡ್ಕೊಬೋದು. ಓಕೆ ಸರ್, ಇದಕ್ಕೆ ಎಜುಕೇಷನ್ ಇರಬೇಕಾ, ಇದಕ್ಕೆ ನಾಲೆಡ್ಜ್ ಏನಾದ್ರು ಬೇಕಾಗುತ್ತೆ? ಇಲ್ಲ, ಎಜುಕೇಷನ್ ಏನು ಬೇಡ ಸರ್, ಕಲಿಯೋ ಆಸಕ್ತಿ ಇದ್ರೆ ಮಾತ್ರ ಸಾಕು, ಬಾಕಿ ಇರೋದೆಲ್ಲ ನಾವು ಹೇಳ್ಕೊಡ್ತೀವಿ. ಓಕೆ, ಹಂಗಾದ್ರೆ ಈಗ ಏನಾದರೂ ಕಲಿಯೋ ಆಸಕ್ತಿ ಇದೆ ಅಂದರೆ ಅಂಥವ್ರು ಬಂದು ಮಾಡ್ಬೋದಲ್ವಾ? ಈಗ ಕಾಲೇಜ್ ಕೂಡ ಮುಗಿತಾ ಇದೆ, ಕೆಲವು ಕಡೆ ಜಾಬ್ ಕೂಡ ಸಿಗ್ತಾ ಇಲ್ಲ, ಅಂಥವ್ರು ಕೂಡ ಫೇಲ್ ಆಗಿದ್ರು ಪರವಾಗಿಲ್ಲ ಸರ್, ಬಂದೇ ಮಾಡ್ಬೋದು ಇದು. ಓಕೆ, ಹಂಗಾದ್ರೆ ಇದಕ್ಕೆ ಎಜುಕೇಷನ್ ಏನೋ ಬೇಕು ಅಂತ ಇಲ್ಲ, ಎಜುಕೇಷನ್ ಏನು ಕಲಿಯೋ ಆಸಕ್ತಿ ಯಾರಿಗಿದೆಯೋ ಅಂಥವರೆಲ್ಲ ಬಂದು ಕಲಿಬೋದು. ಸರ್, ಈಗ ಇದನ್ನ ಕಲಿಯೋದ್ರಿಂದ ಸ್ಕೋಪ್ ಇದೆಯಾ ಸರ್? ಹೇಗೆ ಸರ್, ಇದರಲ್ಲಿ ಸ್ಕೋಪ್ ಇದೆ ಸರ್, 100% ಇದೆ. ಈಗ ನಾವು ಒಂದು ಟೆಕ್ನಿಷಿಯನ್ ಇಲ್ಲ ಫ್ರಿಜ್ ಕೆಟ್ಟೋಯ್ತು, ಇಲ್ಲ ವಾಷಿಂಗ್ ಮಿಷಿನ್ ಕೆಟ್ಟೋಯ್ತು ಅಂದರೆ ಬ್ಯಾಂಗ್ಳೂರು ಸಿಟಿಯಲ್ಲಿ ಇಷ್ಟು ಟೆಕ್ನಿಷಿಯನ್ ಇದ್ದಾರೆ, ಆದರೂ ಬರೋದಕ್ಕೆ 2 ದಿವಸ 3 ದಿವಸ ಈ ಥರ ಲ್ಯಾಗ್ ಆಗ್ತಾ ಇದೆ. ಅದೇ ಇನ್ನು ಹಳ್ಳಿ ಕಡೆ, ಇನ್ನು ಬೇರೆ ಕಡೆ ನೀವು ಯೋಚನೆ ಮಾಡೋದಕ್ಕೂ ಆಗಲ್ಲ. ಅಷ್ಟು ಸ್ಕೋಪ್ ಇದೆ, ಅಷ್ಟು ಡಿಮ್ಯಾಂಡ್ ಇದೆ ಈ ಕೆಲಸದಲ್ಲಿ. ಓಕೆ, ಹಂಗಾದ್ರೆ ಸ್ಕೋಪ್ ಇದೆ, ಯಾರು ಬೇಕಾದ್ರೂ ಕಲ್ತ್ಕೋಬಹುದು ಸರ್. ಓಕೆ, ಈಗ ನಿಮ್ಮ ಹತ್ರನೇ ಬಂದು ಯಾಕೆ ಕಲಿಬೇಕು, ಬೇರೆ ಕಡೆ ಕಲಿಬಹುದು? ಆಲ್ ಓವರ್ ಇಂಡಿಯಾದಲ್ಲಿ ನಾವು ಹುಡುಕಿ ನಾವು ರಿಸರ್ಚ್ ಮಾಡಿ ನೋಡಿದಿರಿ, 2-3 ಪ್ರಾಡಕ್ಟ್ ಮಾತ್ರ ಹೇಳ್ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಥರ ಮನೇಲಿರೋ ಪ್ರತಿಯೊಂದು ಪ್ರಾಡಕ್ಟ್ 27 ಪ್ರಾಡಕ್ಟು ನಾವು ಸ್ವಂತ ಎಕ್ಸ್ಪೀರಿಯನ್ಸ್ ಇಂದ ನಾವು ಹೇಳ್ಕೊಡ್ತಾ ಇರೋದು. ಈ ಥರ ಕರ್ನಾಟಕದಲ್ಲೇ ಎಲ್ಲೂ ಇಲ್ಲ, ಫಸ್ಟ್ ಟೈಮ್ ನಾವು ತಗೊಂಬಂದಿರೋದು ಇದು. ಓಕೆ, ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಇದನ್ನ ಹೇಳ್ಕೊಡೋದ್ರಿಂದ ಯಾರು ಬೇಕಾದ್ರೂ ಬಂದು ಜಾಯ್ನ್ ಆದರೆ ಒಳ್ಳೆ ದುಡಿಮೆನ ಮಾಡ್ಕೊಬೋದು. ಸರ್, ಇದನ್ನ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಬೋದು? ಕಲ್ತ ಮೇಲೆ ಕೆಲಸ ಬೇಕು ಅಂತ ಇರುತ್ತೆ, ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಬೋದು ಸರ್? ಇದರಲ್ಲಿ ಮಾರ್ಕೆಟಿಂಗ್ ಅಂತ ಬಂದರೆ ನಿಮ್ಮ ಹತ್ರ ಹಣ ಇತ್ತು ಅಂದರೆ ಒಂದು ಅಂಗಡಿ ಹಾಕೊಬೋದು. ಅದಿಲ್ಲ ಅಂತ ಹೇಳುವಾಗ ನಾವು ಜಾಬ್ ಪ್ಲೇಸ್ಮೆಂಟ್ ನಾವೇ ಮಾಡ್ಕೊಡ್ತೀರಿ, ಇಲ್ಲಾಂದರೆ ಕಂಪ್ನಿಗಳಿಗೆ ಅಟ್ಯಾಚ್ ಮಾಡಿಸ್ಕೊಡ್ತೀರಿ. 3 ಕನ್ಸಲ್ಟೆನ್ಸಿ ಆಲ್ರೆಡಿ ಅಟ್ಯಾಚ್ ಆಗಿದ್ದಾರೆ, ಅವರೇ ಬಂದು ಇಂಟರ್ವ್ಯೂ ಮಾಡಿ ಕರ್ಕೊಂಡು ಹೋಗ್ತಾರೆ. ಅವರು ಯಾವ್ದಾದ್ರು ಸ್ಪೆಷಲೈಸ್ ಆಗಿರ್ತಾರೆ, ಇಲ್ಲ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು, ಆ ಕೆಲಸ ಮಾತ್ರ ಮಾಡಿದ್ರೆ ಸಾಕು. ಅಂಗಡಿ ಇಲ್ಲಾಂದ್ರೆ ಫೀಲ್ಡ್ ಸರ್ವಿಸ್ ಮಾಡ್ಕೊಂತೀರ ಅಂದರೆ ಇನ್ನೂ ದುಡಿಬೋದು. ಓಕೆ, ಹಂಗಾದ್ರೆ ಇದೊಂದು ಒಳ್ಳೆ ಆಪರ್ಚುನಿಟಿ. ಈಗ ಕೆಲಸ ಕಲ್ತ ಮೇಲೆ ನಾನು ಎಲ್ಲಿ ಹೋಗೋದಪ್ಪ, ಎಲ್ಲಿ ಕಲಿಯೋದು, ಅದ್ರ ಬಗ್ಗೆ ಏನು ಟೆನ್ಷನ್ ಇಲ್ಲ ಸರ್, ಅದು ಪ್ಲೇಸ್ಮೆಂಟ್ ನಾವು ಮಾಡ್ಕೊಡ್ತೀವಿ. ಓಕೆ, ಹಂಗಾದ್ರೆ ನೋಡ್ತಾ ಇರ್ಬೋದು, ಪ್ಲೇಸ್ಮೆಂಟ್ನ ಕೂಡ ಮಾಡೋದ್ರಿಂದ ಒಂದು ಒಳ್ಳೆ ಅಕಾಡೆಮಿಗೆ ಜಾಯ್ನ್ ಹಾಕೊಂಡ್ರೆ ಪ್ರತಿಯೊಂದು ಕೂಡ ಕಲಿಬೋದು. ನಿಮಗೆ ಯಾವ ಕೆಲಸ ಬರುತ್ತೋ ಆ ಕೆಲಸನ ನೋಡ್ಕೊಂಡು ಇಂಟರ್ವ್ಯೂ ಮಾಡ್ಕೊಂಡು ಕಂಪ್ನಿಯವ್ರು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತ ಕೂಡ ಹೇಳ್ಬೋದಲ್ವಾ? ಹೌದು ಸರ್. ಸರ್, ಈಗ ಸ್ಟೂಡೆಂಟು ಕಲಿಬೇಕು ಅಂತ ಬಂದರೆ ಅವ್ರು ಏನೆಲ್ಲ ತರಬೇಕಾಗುತ್ತೆ ಸರ್? ಸರ್, ಇಲ್ಲಿ ಬಂದು ಏನು ತಗೊಬರೋ ಅವಶ್ಯಕತೆ ಇಲ್ಲ, ಟೂಲ್ ಕಿಟ್ಟು ನಾವೇ ಕೊಡ್ತಾ ಇದ್ದೀರಿ. ಬ್ಯಾಗು ಅವರು ಕಸ್ಟಮರ್ ಮನೆಗೆ ತೊಗೊಂಡೋಗೋಂಥ ಬ್ಯಾಗ್ ಆಗಲಿ, ಅಲ್ಲಾಂದರೆ ಟೀ ಶರ್ಟ್ಸ್ ಆಗಲಿ, ಪ್ರತಿಯೊಂದು ನಾವೇ ಪ್ರೊವೈಡ್ ಮಾಡ್ತಾ ಇದ್ದೀರಿ. ಹಳ್ಳಿ ಸೈಡಿಂದ ಏನಾದರೂ ಬರೋಂಗಿದ್ರೆ ಡೈಲಿ ಅಪ್ ಆ್ಯಂಡ್ ಡೌನ್ ಆಗಲ್ಲ ಅಂದರೆ ನಿಯರ್ ಬೈ PG ಇದೆ, ಅದನ್ನು ನಾವು ಮಾತಾಡಿದಿರಿ. ಡಿಸ್ಕೌಂಟ್ ರೇಟಲ್ಲಿ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಹೆಲ್ಪ್ ಮಾಡಿ ಅವರಿಗೆ PGಯಲ್ಲೂ ನಾವು ಮಾಡ್ಕೊಡ್ತೀವಿ. ಓಕೆ, ಹಂಗಾದ್ರೆ ಈಗ ಶಿವಮೊಗ್ಗ ಆಗಿರೋದು ಬೇರೆ ಕಡೆಯಿಂದ ಬರ್ತಾರೆ ಅಂಥವ್ರು ಇಲ್ಲಿ ಉಳ್ಕೋಬೇಕು ಅಂತ ಇದ್ರೆ ಇಲ್ಲಿ PGನ ವ್ಯವಸ್ಥೆ ಕೂಡ ವ್ಯವಸ್ಥೆನೂ ನಾವು ಮಾಡ್ಕೊಡ್ತೀವಿ. ಓಕೆ, ಈಗ ಎಷ್ಟು ತಿಂಗಳು ಕಲಿಬೇಕಾಗುತ್ತೆ ಸರ್? ಇನ್ನು ಎಷ್ಟು ತಿಂಗಳು ಕಲ್ಸ್ಕೊಡ್ತೀವಿ? 3 ತಿಂಗಳಲ್ಲಿ ನಾವು ಹೇಳ್ಕೊಡ್ತೀವಿ ಸರ್. ಕೆಲವೊಂದು ಸ್ಟೂಡೆಂಟ್ಸು ಬಂದು ತುಂಬ ನಾಲೆಜ್ ಇರುತ್ತೆ, ಸ್ಪೀಡಾಗಿ ಕಲಿತಾರೆ. ಕೆಲವೊಬ್ಬರಿಗೆ ಬಂದು 2 ಸತಿ 3 ಸತಿ ಹೇಳ್ಕೊಡ್ಬೇಕಾಗುತ್ತೆ, ಫೀಸ್ ಒಂದೇ ಇರುತ್ತೆ. ಓಕೆ, ಅವರು ಬೇಕಾದ್ರೆ ನೆಕ್ಸ್ಟ್ ಬ್ಯಾಚ್ಗೂ ಅಟೆಂಡ್ ಮಾಡ್ಬೋದು. ಇಲ್ಲಿ 1 ಸತಿ ಕಾಲಿಟ್ಟಾದ್ಮೇಲೆ ಕಲ್ತ್ಕೊಂಡೆ ಈಚೆ ಹೋಗೋದು, ಆ ಗ್ಯಾರಂಟಿ ನಾವು ಕೊಡ್ತೀವಿ. ಓಕೆ, ಹಂಗಾದ್ರೆ ಈಗ 3 ತಿಂಗಳು ಕಲಿಯೋಕ್ಕಾಗಿಲ್ಲ ಅಂದರೆ ಕೂಡ ಕಲ್ಸ್ಕೊಡ್ತೀರಾ, ಅದಕ್ಕೇನು ಎಕ್ಸ್ಟ್ರಾ ಫೀಸ್ ಮಾಡಲ್ಲ? ಎಕ್ಸ್ಟ್ರಾ ಫೀಸ್ ಏನು ಮಾಡೋದಿಲ್ಲ, ಅವ್ರು ಕಲ್ತಾದ್ಮೇಲೆ ಈಚೆ ಹೋಗೋದಕ್ಕಾಗೋದು ವಿತ್ ಪ್ಲೇಸ್ಮೆಂಟ್. ಓಕೆ, ಹಂಗಾದ್ರೆ ನಿಮ್ದು ಏನು ಗುರಿ ಅಂದರೆ ಒಟ್ಟಾರೆ ಎಲ್ಲರಿಗೂ ಕೂಡ ಕಂಪ್ಲೀಟಾಗಿ ಕಲಿಸ್ಬೇಕು ಅಂತ ಹೇಳಿ ಇದೇ ಉದ್ದೇಶ. ಸರ್, ಈಗ ಕಲ್ತಿರ್ತಾರೆ, ಕಲ್ತ ಮೇಲೆ ಸರ್ವಿಸ್ನ ಮಾಡಬೇಕು ಅಂತ ಇರ್ತಾರೆ, ಅಂಥವ್ರಿಗೆ ಸ್ಪೇರ್ ಎಲ್ಲ ಎಲ್ಲಿ ಸಿಗುತ್ತೆ ಸರ್? ಸರ್, ಸ್ಪೇರ್ಸ್ದು ಎಲ್ಲೆಲ್ಲಿ ಹೋಲ್ಸೇಲಾಗಿ ಸಿಗ್ತಾ ಇದೆ ಅದನ್ನ ನಾವೇ ಪರಿಚಯ ಮಾಡಿಸ್ಕೊಡ್ತೀರಿ. ಅವ್ರು ಡೈರೆಕ್ಟಾಗಿ ಅಲ್ಲಿಂದನೇ ಹೋಗಿ ತಗೋಬೋದು. ಬೇರೆ ಕಡೆ ಈಗ ಲೋಕಲ್ ಮಾರ್ಕೆಟಲ್ಲಿ 100 ರೂಪಾಯಿಗೆ ಇತ್ತು ಅಂದರೆ ನಾವು ಹೋಲ್ಸೇಲಲ್ಲಿ ತೊಗೊಂಡೋಗ ಅದು ನಮಗೆ 30 ರೂಪಾಯಿಗೆ ಸಿಗ್ತಾ ಇದೆ. ಆ ಜಾಗಗಳು ಅವ್ರವ್ರ ಏರಿಯಾ ನಿಯರ್ ಬೈ ಲೊಕೇಶನ್ಸೇ ಇದೆ, ಎಲ್ಲೆಲ್ಲಿ ಸ್ಪೇರ್ ಸಿಗುತ್ತೆ ಅಂದರೆ ಒಂದೊಂದು ಊರಲ್ಲೂ ಒಂದೊಂದು ಏರಿಯಾದಲ್ಲಿ ಇದೆ ಪಿನ್ಕೋಡಲ್ಲಿ, ಅದನ್ನ ನಾವು ಪರಿಚಯ ಮಾಡಿಸ್ಕೊಡ್ತೀರಿ. ಓಕೆ, ಹಂಗಾದ್ರೆ ಈಗ ಸ್ಪೇರ್ಗೂ ಕೂಡ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸರ್, ಈಗ ಇನ್ಕಮ್ ಯಾವ ರೀತಿ ಇರುತ್ತೆ ಸರ್ ಇದು? ಸರ್, ಇನ್ಕಮ್ ನೀವು ಒಂದು ಕಂಪನಿಯಲ್ಲಿ ಕೆಲಸಕ್ಕಂತ ಹೋಗುವಾಗ ಮಿನಿಮಮ್ 30,000 ರೂಪಾಯಿವರೆಗೂ ಆದಾಯ ಇದೆ. ಓಕೆ, ಅಲ್ಲಿ ಕಂಪನಿಯಲ್ಲಿ ಹೋಗಿ ಟೈಮಿಂಗ್ಸ್ ಇರುತ್ತೆ. ಅದೇ ನೀವು ಸ್ವಂತವಾಗಿ ಯಾವಾಗ ಮಾಡ್ತೀರಿ, ಕಂಪನಿಗಳ ಜೊತೆ ಅಟ್ಯಾಚ್ ಮಾಡ್ಕೊಂಡು ಮನೆಗೆ ಸರ್ವಿಸ್ಗೆ ಯಾವಾಗ ಹೋಗ್ತೀರಾ, ನಾರ್ಮಲ್ ಆಗಿ ಒಂದು ವಾಷಿಂಗ್ ಮಿಷಿನ್ ಒಂದು ಪ್ರೆಷರ್ ಸೆನ್ಸರ್ 200 ರೂಪಾಯಿಂದ 250 ರೂಪಾಯಿ ಸಿಗುತ್ತೆ. ಕಸ್ಟಮರ್ ಗೊತ್ತಿರಲ್ಲ, ಇಲ್ಲ ನಾವೇ ಹೇಳ್ಬಿಟ್ಟು ಅದನ್ನ 1200ರಿಂದ 1,500 ರೂಪಾಯಿವರೆಗೂ ಚಾರ್ಜ್ ಮಾಡ್ಬೋದು. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಏನು ನಿಮಗೆ ಇರೋದಿಲ್ಲ, ಯಾಕಂದ್ರೆ 300 ರೂಪಾಯಿ ಮಿನಿಮಮ್ ವಿಸಿಟಿಂಗ್ ಚಾರ್ಜ್. ಯಾವುದೇ ಕಂಪನಿಯವನಾಗಲಿ ಇಲ್ಲ ಅಂಗಡಿಯವರಾಗಲಿ ಬಂದು ಒಂದ್ಸತಿ ನೋಡೋದಕ್ಕೆ ಅವ್ರು ಕೆಲಸ ಮಾಡ್ತಾರೋ ಬಿಡ್ತಾರೋ ವಿಸಿಟಿಂಗ್ ಚಾರ್ಜ್ ಅಂತ 300 ರೂಪಾಯಿ ನಿಮ್ಗೆ ಅಲ್ಲೇ ಕ್ಲಿಯರ್ ಆಗಿಬಿಡುತ್ತೆ. ನಿಮ್ಮ ಪೆಟ್ರೋಲ್ದು ನಿಮ್ದು ಏನು ಎಕ್ಸ್ಪೆನ್ಸ್ ಆಗಿರುತ್ತೆ ಅಲ್ಲೇ ಕ್ಲಿಯರ್ ಆಗಿಬಿಡುತ್ತೆ. ಅದ್ರ ಮೇಲೆ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ಕಸ್ಟಮರ್ ಹತ್ರ ಹೇಳಿ ನೀವು ಈ ಥರ ದುಡ್ಕೊಬೋದು. ಓಕೆ, ಹಂಗಾದ್ರೆ ಒಳ್ಳೆ ಮಾರ್ಜಿನ್ ಅಂತೂ ಇದ್ದೇ ಇರುತ್ತೆ ಸರ್? 100%, 80% ಮಾರ್ಜಿನ್ ಇದ್ದೇ ಇದೆ. ಓಕೆ, ಹಂಗಾದ್ರೆ ಈಗ ಹೊಸದಾಗಿ ಏನಾದರೂ ಮಾಡಬೇಕು, ಕಲಿಬೇಕು ಅನ್ನೋರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ಓಕೆ ಸರ್, ಇಲ್ಲಿ ನೀವು ಹೇಳ್ಕೊಡೋದು ಇಲ್ಲಿ ಪ್ರಾಕ್ಟಿಕಲ್ ಇರುತ್ತೆ, ಥಿಯರಿ ಇರುತ್ತೆ ಸರ್? ಸರ್, ಎರಡೂ ಇರುತ್ತೆ. ಓಕೆ, 90% ಪ್ರಾಕ್ಟಿಕಲ್ಲೇ ಇರುತ್ತೆ, 10% ಥಿಯರಿ ಇರುತ್ತೆ. ಓಕೆ, ಪ್ರಾಕ್ಟಿಕಲ್ಲಿ ಯಾವ ರೀತಿ ಮಾಡೋದು ಎಲ್ಲದನ್ನೂ ಕೂಡ ಅವ್ರಿಗೆ ಪ್ರತಿಯೊಂದು ಹೇಳ್ಕೊಡ್ತೀವಿ. ಒಂದು ಮೋಟ್ರ್ ತೊಗೊಂಡ್ರೆ ಅದಕ್ಕೆ ಏನೇನು ಬರುತ್ತೆ, ಅದು ಯಾವ ಥರ ಬಿಚ್ಚಬೇಕು, ಅದು ಯಾವ ಥರ ಕಂಪ್ಲೇಂಟ್ಸ್ ಏನು, ಓಕೆ, ಅದು ಯಾವ ಥರ ವರ್ಕ್ ಮಾಡೋದು, ಕಂಪ್ಲೀಟ್ ಪ್ರತಿಯೊಂದು ಬಿಚ್ಚಿದ್ರೆ ಕಂಪ್ಲೀಟ್ ಅದನ್ನ ಹೇಳ್ಕೊಡ್ತೀವಿ. ಓಕೆ, ಪ್ರತಿಯೊಂದು ಕೂಡ ಏನೇನು ಪಾರ್ಟ್ಸ್ ಇದೆ ಎಲ್ಲದನ್ನೂ ಕೂಡ ಅವ್ರಿಗೆ ತೋರಿಸಿ ಹೇಳ್ಕೊಡ್ತೀರಾ? ತೋರಿಸಿ ಹೇಳ್ಕೊಡ್ತೀವಿ. ಓಕೆ, ಪ್ರತಿಯೊಂದಕ್ಕೂ ಕೂಡ ಅದೇ ರೀತಿ ಮಾಡ್ತೀರಾ? ಪ್ರತಿಯೊಂದು ಯಾವುದೇ ಒಂದು ಪಾರ್ಟ್ಸ್ ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಬಿಚ್ಚಬೇಕು, ಅದು ಕಂಪ್ಲೇಂಟ್ಸ್ ಏನು, ಓಕೆ, ಪ್ರತಿಯೊಂದನ್ನು ನಾವು ಹೇಳ್ಕೊಡ್ತೀವಿ. ಓಕೆ, ಏನು ಹಾಕಬೇಕು, ಅದಕ್ಕೆ ಏನಾಗುತ್ತೆ, ಏನಾಗಿದೆ ಎಲ್ಲದನ್ನೂ ಕೂಡ ಹೇಳ್ತೀರಾ ಅಲ್ವಾ? ಕಂಪ್ಲೀಟಾಗಿ ಹೇಳ್ಕೊಡ್ತೀವಿ. ಓಕೆ
ಸರ್ ಈಗ ಇಲ್ಲಿ ಎಷ್ಟು ಜನ ನಿಮ್ಮ ಹತ್ರ ಕಲ್ತಿದ್ದಾರೆ ಸರ್? ಸರ್ ಇದು ಈಗ ಸ್ಟಾರ್ಟಪ್ ಮಾಡಿರೋದು. ನಮ್ಮದು ಒಂದು ಶಾಪ್ ಇತ್ತು, ಅದರಲ್ಲಿ ಬಂದು ನಾವು ಹುಡುಗರಿಗೆ ಹೇಳ್ಕೊಡ್ತಾ ಇದ್ರಿ. ಅಲ್ಲಿ ಜಾಸ್ತಿ ಜನ ಅಟ್ ಎ ಟೈಮ್ ಹೇಳ್ಕೊಡೋದಕ್ಕಾಗಲ್ಲ, ಚಿಕ್ಕ ಶಾಪ್ ಇರೋದ್ರಿಂದ. ಅದರಿಂದ ಎಂಕ್ವೈರೀಸ್ ಜಾಸ್ತಿ ಬಂದಾಗ ನಾವೇ ಕೂತ್ಕೊಂಡು ಯೋಚನೆ ಮಾಡಿ ಈ ಥರ ಒಂದು ಇನ್ಸ್ಟಿಟ್ಯೂಟ್ ಯಾಕೆ ಓಪನ್ ಮಾಡಬಾರ್ದು. ಯಾಕಂದರೆ ನಾವು 10 ವರ್ಷ 15 ವರ್ಷದಿಂದ ಈ ಫೀಲ್ಡಲ್ಲಿ ಬಂದಿರೋರು, ಒಂದೊಂದು ಪ್ರತಿಯೊಂದು ಹೊಸದಾಗಿ ನೋಡಿ ಕಲ್ತ್ಕೊಂಡು ಬಂದಿರೋದು. ನಾವು 4 ಜನ ಹೇಳ್ಕೊಟ್ಟಾಗ ಅವ್ರು ಒಳ್ಳೆ ಕೆಲಸದಲ್ಲಿದ್ದಾರೆ. ಈಗ ಕಮ್ಮಿ ಅಂದ್ರೆ 35,000 ರೂಪಾಯಿ ಸಂಬಳ ತೊಗೊತಾ ಇದ್ದಾರೆ, ESI PF ಬಿಟ್ಟು. ಇದೇ ಟೆಕ್ನಿಕಲ್ ಫೀಲ್ಡಲ್ಲಿ ಅವ್ರು 2 ಪ್ರಾಡಕ್ಟ್ ಮಾತ್ರ ಟೆಕ್ನಿಷಿಯನ್ ಆಗಿದ್ದಾರೆ, ಆದರೆ ಒಳ್ಳೆ ದುಡಿಮೆ ಇದೆ ಅವರಿಗೆ. ಅದಕ್ಕೋಸ್ಕರ ನಮಗೆ ಅನಿಸ್ತು ಯಾಕೆ ನಾವು ಇದನ್ನು ಕ್ರಿಯೇಟ್ ಮಾಡಬಾರ್ದು, ಹೊಸದಾಗಿ ಯಾಕೆ ಹುಡುಗರಿಗೆ ಹೇಳ್ಕೊಳ್ಬಾರ್ದು. ಇದರಲ್ಲಿ ಪ್ರತಿಯೊಬ್ಬರು ಇದ್ದಾರೆ ಎಲೆಕ್ಟ್ರಿಕ್ ಅಂಗಡಿ ಮಾತ್ರ, ಅವ್ರು ಬರೀ ಮಿಕ್ಸಿ ಮತ್ತು ಮೋಟ್ರ್ ಮಾತ್ರ ಮಾಡ್ತಾರೆ. ಅವ್ರು ವಾಷಿಂಗ್ ಮಿಷಿನ್ ಇಲ್ಲಾಂದ್ರೆ ಫ್ರಿಡ್ಜ್ ಬರೋದಿಲ್ಲ, ಇಲ್ಲಾಂದ್ರೆ AC ಬರೋದಿಲ್ಲ, ಅವ್ರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅಂಥವ್ರು ನಮ್ಮ ಹತ್ರ ಬರ್ಬೋದು. ಓಕೆ, ಯಾಕಂದ್ರೆ ಅವ್ರಿಗೆ ಎಲೆಕ್ಟ್ರಿಕಲ್ ನಾಲೆಜ್ ಇರುತ್ತೆ, ಅವ್ರು ಬೇಗ ಕಲ್ತ್ಕೊಬೋದು. ಇದರಲ್ಲಿ ಇದು ಕಲ್ತ್ಕೊಂಡ್ರೆ ಬೇರೆಯವ್ರಿಗೆ ಕಮಿಷನ್ ಕೊಡೋ ಬದಲು ಸ್ವಂತವಾಗಿ ಅವರೇ ಮಾಡ್ಕೊಬೋದು. ಓಕೆ. ಈಗ ಕೆಲವು ಕಡೆ ಎಲೆಕ್ಟ್ರಿಕಲ್ ಶಾಪ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹುಡುಗರು, ಹೌದು. ಅಲ್ಲಿ ಕೂಡ ಒಂದು ನನ್ನ ಪ್ರಕಾರ ಅಂದರೆ ಈಗ 3 ತಿಂಗಳು ಕಲಿಯೋಕ್ಕಾಗಲ್ಲ ಸರ್. ನಾವೇ ಕಲ್ತಿರೋದು 10 ವರ್ಷ ಬೇಕಾಗಿತ್ತು ಸರ್ ಈ ಕೆಲಸ ಎಲ್ಲ ಕಲಿಯೋದಕ್ಕೆ. ಸರ್ ಈಗ ಬೇರೆ ಕಡೆ ಎಲೆಕ್ಟ್ರಿಕ್ ಶಾಪಲ್ಲೆಲ್ಲ ಹೆಲ್ಪರಾಗಿ ಹೋಗಿರ್ತಾರೆ, ಏನಾದರೂ ಒಂದು ಕೆಲಸ ಕಲ್ತ್ಕೊಳ್ಳೋಣ, ಇಲ್ಲಾಂದ್ರೆ ಅವನದೇ ಒಂದು ಜೀವನ ಕಟ್ಕೊಳ್ಳೋಣ ಅಂತ ಹೇಳಿ. ಅಲ್ಲಿ 3 ತಿಂಗಳಾದರೂ ಕಲಿಯೋಕ್ಕಾಗಲ್ಲ, 1 ವರ್ಷ ಆದರೂ ಕಲಿಯೋಕ್ಕಾಗಲ್ಲ. ಯಾಕಂದರೆ ಓನರ್ ಅವ್ನಿಗೆ ಹೇಳ್ಕೊಡೋದಿಲ್ಲ, ಆ ಕೆಲಸ ಎಲ್ಲಿ ಕಲ್ತ್ರೆ ಅವ್ನಿಗೆ ಆಪೋಸಿಟ್ ಆಗಿ ನಿಂತ್ಕೊಬಿಡ್ತಾನೆ ಅಂತ ಹೇಳಿ. ಆ ಥರ ಇರೋರಿಗೆ ನಾವು 3 ತಿಂಗಳಲ್ಲಿ ಪ್ರತಿಯೊಂದು ಹೇಳ್ಕೊಡ್ತೀರಿ. ಓಕೆ, ಆ ಭರವಸೆ ನಾವು ಕೊಡ್ತೀರಿ. ಓಕೆ. ಹಂಗಾರೆ ಈಗ ಬೇರೆ ಕಡೆ ಅಂಗಡಿಲಿ ಕೆಲಸ ಮಾಡ್ತಿರೋರು ಅವ್ರು ಕಂಪ್ಲೀಟಾಗಿ ಹೇಳ್ಕೊಡೋದಿಲ್ಲ, ಯಾಕಂದರೆ ಅವ್ರಿಗೆ ಕೂಡ ಕಾಂಪಿಟೇಷನ್, ಅವ್ರಿಗೆ ಸ್ವಂತ ಕಾಂಪಿಟೇಷನ್ ಬಂದ್ಬಿಡುತ್ತಲ್ಲ ಸರ್. ಈಗ ನಿಮ್ಮ ಕೆಳಗಡೆ ಕೆಲಸ ಮಾಡೋದು, ನಿಮ್ಮ ಕೆಲಸ ಮಾಡಬೇಕಂದ್ರೆ ಅವನೇ ಶಾಪ್ ಹಾಕೊಬೋದು, ಇಲ್ಲಿರೋ ಬಿಸ್ನೆಸ್ ಕಸ್ಟಮರ್ಸ್ ಎಲ್ಲ ಅಲ್ಲಿಗೆ ಹೋಗ್ಬೋದು. ಇದೇ ನಾರ್ಮಲ್ ಆಗಿ ಗ್ಯಾರೇಜು ಈ ಅಂಗಡಿಗಳೆಲ್ಲ ನಡೀತಿರೋದು. ಅಂಥವ್ರಿಗೆ ಕೆಲಸ ಕಲಿಯೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, ಕೆಲಸ ಕಲಿಯೋದಕ್ಕೂ ಆಗಲ್ಲ. ನಮ್ಮ ಹತ್ರ ಬಂದರೆ ನಾವು ಓಪನ್ ಆಗಿ ಕಲ್ಸ್ಕೊಡ್ತೀರಿ, ಯಾಕಂದ್ರೆ ನಮ್ಮ ಕೆಲಸನೇ ಇದು. ಯಾಕೆ ಅವ್ರು ಯಾಕೆ ಹೇಳ್ಕೊಡಲ್ಲ ಅಂದರೆ ಅವ್ರಿಗೂ ಕೂಡ ಅದೇ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅವರು ಕೂಡ 1 ವರ್ಷ 2 ವರ್ಷ 3 ವರ್ಷನೇ ಕೆಲಸ ಕಲ್ತಿರ್ತಾರೆ, ಅದಕ್ಕೋಸ್ಕರ ಅವರು ಕೂಡ ಹೇಳ್ಕೊಡಲ್ಲ. ಈಗ ನೀವೇನಾದ್ರು ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಬನ್ನಿ, ಬರೀ 3 ತಿಂಗಳಲ್ಲಿ ಪ್ರತಿಯೊಂದು ಹೇಳ್ಕೊಡ್ತಾರೆ. 3 ತಿಂಗಳಲ್ಲಿ ಆಗಿಲ್ಲ ಅಂದರೆ ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ, ಎಕ್ಸ್ಟ್ರಾ ಫೀಸ್ ಕೂಡ ತಗೊಳ್ಳೋದಿಲ್ಲ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇಂಥ ಆಪರ್ಚುನಿಟಿ ಇದೆ, ಯಾರು ಕೂಡ ಯೂಸ್ ಮಾಡ್ಕೊಳ್ದೇ ಇರಬೇಡಿ, ಸದುಪಯೋಗನ ಪಡಿಸ್ಕೊಳ್ಳಿ.